ನಾವೇನಾದ್ರೂ ಲೈಫಲ್ಲಿ ಉದ್ಧಾರ ಆಗ್ಬೇಕಂದ್ರೆ ಪಾಕಿಸ್ತಾನದಿಂದ ಪಾಠ ಕಲಿಲೇಬೇಕು. ನಿಮ್ಗೆ ಗೊತ್ತಿರಲ್ಲ ಅನ್ಸುತ್ತೆ, 1990ರಲ್ಲಿ ನಮ್ದು ಪರ್ ಕ್ಯಾಪಿಟ ಇನ್ಕಮ್ಗಿನ್ನ ಪಾಕಿಸ್ತಾನದ ಪರ್ ಕ್ಯಾಪಿಟ ಇನ್ಕಮು ಡಬಲ್ ಇತ್ತು. ಅಂದ್ರೆ ನಮ್ಮ ದೇಶದಲ್ಲಿ ಒಬ್ಬ ಆವರೇಜ್ ವ್ಯಕ್ತಿ ದುಡಿಯೋದಕ್ಕಿಂತ ಪಾಕಿಸ್ತಾನದಲ್ಲಿರೋ ವ್ಯಕ್ತಿ ಡಬಲ್ ದುಡಿತಾ ಇದ್ದ. ಇವತ್ತು ಅದು ಉಲ್ಟಾ ಆಗಿದೆ. ಅದು ಯಾಕೆ ಅಂತ ನೋಡಕ್ ಹೋದ್ರೆ ನಮ್ಮ ಇಂಡಿಯಾ 1990ಕ್ಕಿಂತ ಮುಂಚೆ ಹಳೆ ಕಾಲದ ತರ ಥಿಂಕ್ ಮಾಡ್ತಾ ಇತ್ತು. ಇದರಿಂದ ಆ ಟೈಮಲ್ಲಿ ದೇಶ ಮುಳುಗಡೆ ಆಗೋ ಪರಿಸ್ಥಿತಿ ಬಂದಿತ್ತು. ಆದ್ರೆ 1990ರಲ್ಲಿ ನಾವ್ ಹಿಂಗಿದ್ರೆ ಆಗಲ್ಲ ಅಂತ ತನ್ನ ಯೋಚನೆನ ಚೇಂಜ್ ಮಾಡ್ಕೊಂಡು ಕಂಟ್ರಿನ ಓಪನ್ ಮಾಡ್ತು. ಆಗ ನಮ್ಮ ದೇಶ ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು. ಆದ್ರೆ ಪಾಕಿಸ್ತಾನ ನಾನ್ ಬೆಳೆಯಕ್ಕೆ ಏನ್ ಮಾಡಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಲೆ ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡೋದು, ಮುಂಬೈ ಮೇಲೆ ಅಟ್ಯಾಕ್ ಮಾಡೋದು, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿಸೋದು, ಒಟ್ಟು ಪಕ್ಕದ ಮನೆ ಉದ್ಧಾರ ಆಗ್ತಿರೋದನ್ನ ತಡ್ಕಣಕ್ಕಾಗ್ದಲೆ ಪದೇ ಪದೇ ಜಗಳ ಮಾಡೋದನ್ನೇ ತನ್ನ ಜೀವನ ಮಾಡ್ಕೊಂಡಿತ್ತು. ಇವತ್ತು ಪಾಕಿಸ್ತಾನದ GDP $360 ಬಿಲಿಯನ್, ನಮ್ಮ ಇಂಡಿಯಾ GDP $3.7 ಟ್ರಿಲಿಯನ್. ಅಂದ್ರೆ ನಾವು ಪಾಕಿಸ್ತಾನಕ್ಕಿಂತ 10 ಪಟ್ಟು ಜಾಸ್ತಿ ಮುಂದೆ ಇದೀವಿ. ಯಾಕಂದ್ರೆ ನಾವು ಟೈಮ್ಗೆ ಚೇಂಜ್ ಆಗ್ತಾ ಬಂದ್ವಿ, ಪಾಕಿಸ್ತಾನ ಚೇಂಜ್ ಆಗ್ಲಿಲ್ಲ. ಇದನ್ನ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ, ನಾವು ಯಾವತ್ತು ನಮ್ಮ ಫ್ಯೂಚರ್ಗೆ ನನಗೆ ಏನ್ ಹೆಲ್ಪ್ ಆಗುತ್ತೆ ಅಂತದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಬೇಕು. ಕಾಂಟ್ರವರ್ಸಿ, ಬಿಗ್ ಬಾಸ್, ಆ ಹೀರೋ ಅಂತ ತಲೆ ಕೆಡಿಸ್ಕೊಂಡ್ರೆ ನಮಗೂ ಕೂಡ ಪಾಕಿಸ್ತಾನದ ಪರಿಸ್ಥಿತಿ ಬಂದೇ ಬರುತ್ತೆ. ನಾವ್ ಇವತ್ತು ಚೆನ್ನಾಗಿರ್ಬೋದು, ಆದ್ರೆ ನಾವು ಮುಂದೇನೂ ಚೆನ್ನಾಗಿರ್ಬೇಕಂದ್ರೆ ನಾವ್ ಇವತ್ತು ತಗೊಳ್ಳೋ ಸ್ಟೆಪ್ ತುಂಬಾ ಮ್ಯಾಟರ್ ಆಗುತ್ತೆ.